ನಾನು ಫಸ್ಟ್ ನೋಡಿದ ತಕ್ಷಣ ಭಯ ಆಯಿತು ನನಗೆ. ಯಾಕಂದರೆ ನೀವು ಎದುರಿಸ್ಬಿಟ್ರೆ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು, ಮೊಬೈಲ್ ತೆಗಿಬಾರ್ದು, ಆ ಕಡೆ ಈ ಕಡೆ ನೋಡಬೇಡಿ, ಸೈಲೆಂಟ್ ಆಗಿರಿ, ಟೀಚರ್ ಆಗಿರಿ. ಹಾಗೆ ಈಗ ಅಂದ ತಕ್ಷಣ ನನಗೆ ಏನೋ ಒಂಥರ ಭಯ, ಏನು ನಾನು ಏನು ಮಾಡ್ತಾರಪ್ಪ ನನಗೆ ಅನಿಸ್ತಿತ್ತು. ಹಾಗೆ ಮೊಬೈಲನ್ನು ಭಾಳ ಸೆಲೆಕ್ಟ್ ಮಾಡ್ಬಿಟ್ಟು ನಾವು ಡಿಸಿಪ್ಲಿನ್ ನೋಡ್ಬಿಟ್ವಿ ಸರ್. ಯಾಕಂದರೆ ನಾವು ಟೀಚರ್ ಹತ್ರ ಫ್ರೀ ಆಗಿರಂತ ಬಂದ್ವಿ ಸರ್. ಆ ಕಡೆ ಈ ಕಡೆಗೆ ಸ್ವಲ್ಪ ಏನೋ ಸ್ವಲ್ಪ ಹೋಗ್ಬರ್ತಿರ್ತಾರೆ ಸರ್ ನೋಡ್ತಾರೆ. ಓಕೆ, ಏನೋ ಒಂಥರ ಭಯ ಆಯಿತು ಅದಂತ ಸತ್ಯ. ನೋಡಿದ ತಕ್ಷಣ ನಾನು ಇನ್ಕಮ್ ನಿರ್ಧರಿಸಿತ್ತು ಸರ್. ನನಗೀಗ 38 ವರ್ಷ ಸರ್. 38 ವರ್ಷ ತಕ್ಷಣ ನನಗೆ ಏನಿಸ್ತು, ನಮ್ದು ಏಜ್ ಮುಗೀತಪ್ಪ, ನಾವು 17 ವರ್ಷ ಸಲ್ಲಿಸಲ್ಲ, ಈಗ ಸಣ್ಣ ಪುಟ್ಟ ಮಾಡ್ತೀವಿ, ಹಾಗೆ ಹೀಗೆ ಮಾಡ್ತೀವಿ. ನೀವು ನೋಡಿದ ತಕ್ಷಣ ನಾವು 22 ವರ್ಷ ಏಜ್ ಇಂದ ಹೋಗ್ತಾರೆ ಸರ್. ಅಷ್ಟು ಆಕ್ಟಿವ್ ನೀವು ಅಲ್ಲಿ ಹೀಗೆ ಓಡಾಡ್ತೀವಿ ಸರ್. ಅಲ್ಲಿ ಇಲ್ಲಿ ಆಕ್ಟಿವಿಟಿ ಓಡಿಬಿಟ್ರೆ ನಾವೇನು ಮಾಡಿಲ್ಲ, ಇಲ್ಲಿ ತನಕ ಟೀಚರ್ ಆಗಿ ನಾವು ಈ ಥರ ಮಾಡಬೇಕಿತ್ತಲ್ಲ. ನೀವು ನೋಡಿ ಮಾಡ್ಬೇಕಂತಲ್ಲ, ಆದ್ರೆ ನಿಮಗೆ ಮಾಡ್ತಾ ನಿಮ್ಗೆ ಅರ್ಥ ಮಾಡಿಸ್ಬೇಕು. ನನ್ನ ಕೈ ಕ್ಲಿಕ್ ಆಗುತ್ತೆ. ಎಸ್ ಗಾಟ್ ಇಟ್. ನಾನು ಪಾಠದಲ್ಲಿ ಹೇಳಿಲ್ಲ, ಕರೆಕ್ಟಾ? ಈಗ ನಾನೊಂದು ಎಕ್ಸಾಂಪಲ್ ಆಗಿ ತೋರಿಸಿದ್ರೆ, ಈಗ ನಾನು ಬೇಕಂತಾನೆ 3 ಪವರ್ ಪಾಯಿಂಟ್ 3 ಟೈಪ್ ಒಬ್ಬರಿಗೆ ಕೊಟ್ಟು ಮಾಡಿಸಿದ್ದೀನಿ. ಹಿಂಗೂ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ ನಾನು ಹೇಳಬೇಕು. ನಾನು ಮಾಡಿ ತೋರಿಸಿದ್ರೆ ಕರೆಕ್ಟಾ? ನನಗೀಗ 58, ನಿಮಗೆ 38, 22 ಶಿವಕರ ಕಾಣ್ತೀವಿ ಸರ್. ಅಂದ್ರೆ ನಿಮ್ಮ ವಾಯ್ಸ್ ಧ್ವನಿ ರವಿ ಬಳಿಗಿರೋ ವಾಯ್ಸ್ ಇದೆ ಸರ್. ನೋಡಿದ ತಕ್ಷಣ ರವಿ ಬಳಿಗಿರೋ ನನ್ನ ಕಲ್ಪನೆ ಬಂದಿರೋದು ಸರ್. ಅವರ ಧ್ವನಿ, ಅವರ ಹಾವಭಾವ. ಇವ್ರು ಹೇಳಿದ್ದಕ್ಕೆ ನಾನು ಇನ್ನೊಂದು ಹೇಳಬೇಕು. ನಾನು ಯಾಕೆ ನನಗೆ ನಾನು ಪಬ್ಲಿಕ್ ವರ್ಕ್ಶಾಪ್ ಜನ ದುಡ್ಡು ಕೊಟ್ಟು ಬರ್ತಾರಲ್ಲ ಅಂತ ವರ್ಕ್ಶಾಪ್ ಒಂದು 200 ಮಾಡಿದ್ವಿ. ಟೈಟಲ್ ಏನು ಗೊತ್ತಾ? ಜೀವನೋತ್ಸಾಹ. ಯಾಕೆ ಇಟ್ಟೆ ಗೊತ್ತಾ? ನನಗೆ 90 ವರ್ಷದಿಂದ 123 ವಯಸ್ಸಿನವರು ಒಂದು 15 ಜನ ಫ್ರೆಂಡ್ಸ್ ಆಗಿದ್ದಾರೆ. 90ರಿಂದ 123, ಓಕೆನಾ? ಅವರೆಲ್ಲ ಹೆಂಗಿದ್ರು ಅಂದ್ರೆ ಆ 123 ಕಥೆ ಹೇಳ್ಬಿಡ್ತೀವಿ. ಅವರೊಬ್ಬರು ಹೇಳಿದ್ರು ಸಾಕು. ಆ ವ್ಯಕ್ತಿ ಪಂಡಿತ್ ಸುಧಾಕರ ಚತುರ್ವೇದಿ. ಹೇಳಿದ್ರು ಅವ್ರ ಹೆಸರು? ಜಲಿಯನ್ ವಾಲಾಬಾಗ್ ದುರಂತವನ್ನ ಕಣ್ಣಾರೆ ನೋಡಿದವರು. ಮೋರಿಯೊಳಗೆ ಬಿದ್ದೋಗ್ಬಿಡ್ತಾರೆ. 15 ವರ್ಷದ ಹುಡುಗ ಹಂಗ ಬದುಕೊಂಡ್ರು, ಕೊಟ್ಟು ತಾಕಲಿಲ್ಲ. ಆಮೇಲೆ ಎದ್ದು 100 ಶವ ಸುಟ್ರಂತವ್ರು. ಅವರು ಇದೇ ಥರ ಮೈಕ್ ಒಂದು ಪ್ರೋಗ್ರಾಮಲ್ಲಿ ಇಟ್ಕೊಂಡು ಕೇಳಿದೆ, ಮಾತಾಡಿಸ್ತಾ ಇದ್ದೆ. ಏನಂತ ಗೊತ್ತಾ? ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದಿರೋರೆಲ್ಲ ನನಗೆ ಆಶೀರ್ವಾದ ಮಾಡಬೇಕು, ನಾನು 300 ವರ್ಷ ಬದುಕಲಿ ಅಂತ ಆಶೀರ್ವಾದ ಮಾಡಿ. ನಿಮ್ಗೇನು ಅನಿಸಿದ್ರಿ? 123 ವಯಸ್ಸಿನ ಪಂಡಿತ ಸುಧಾಕರ ಚತುರ್ವೇದಿ ತಾನು 300 ವರ್ಷ ಬದುಕಬೇಕು ಎನ್ನುವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾರೆ ಎಂದರೆ ಅವ್ರು 18 ಇಯರ್ಸ್ ಏನು ಬಾಯ್ ನಮ್ಗೆ ಅಲ್ವಾ? ಅವ್ರ ಟಾರ್ಗೆಟ್ ಏನು? 300. ಅರ್ಥ ಆಯ್ತಂದ್ರೆ ನಿಮ್ಗೆ ಏನು ಸುಮ್ಮನೆ ರಿಟೈರ್ಮೆಂಟ್ ಅಂತ ಕೊಟ್ಟಾರೆ. ಅರ್ಥ ಆಯ್ತಾ? ನೀವು ರಿಟೈರ್ ಆದ್ಮೇಲೆ IAS ನಿಮಗೆ ಆ ಕಂಪ್ನಿ ಈ ಕಂಪ್ನಿಯವ್ರು ಜಾಸ್ತಿ ದುಡ್ಡು ಕೊಟ್ಟು ತಗೋತಾರೆ. ನೀವು ಒಬ್ಬ ಒಳ್ಳೆ ಬೆಸ್ಟ್ ಟೀಚರ್ ಅಂತ ನಿಮಗೆ ತಿಂಗಳಿಗೆ 10 ಲಕ್ಷ ಕೊಡೋಂಗಾದ್ರೆ ಇದಿರ್ತದೆ ರಿಟೈರ್ ಆದ್ಮೇಲೆ. ಸುಮ್ಮನೆ ಐ ಜಸ್ಟ್ ಗಿವಿಂಗ್ ಕಲ್ಪನೆ. ಈ ಮೇಡಮ್ ಇಷ್ಟು ಚೆನ್ನಾಗಿ ಎಫಿಷಿಯೆಂಟ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಮೇಡಮ್ ಪ್ಲೀಸ್ ಕಮ್ ಐ ಹ್ಯಾವ್ ಒಂದು ವೈಸ್ ಪ್ರೆಸಿಡೆಂಟ್ ಜಾಬ್ ವಹಿಸ್ಕೊಡಿ. ಐ ಕ್ಯಾನ್ ಜಸ್ಟ್ ಪೇ 10 lakhs per month. ಹೆಂಗಿರ್ತದೆ? ಯು ಹ್ಯಾವ್ ವರ್ಕ್. ಆದ್ರೆ ನಾವು ರಿಟರ್ನ್ ಅರ್ಧ ಸತ್ತ. ನಾನು ಬೇರೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಟಿವಿನಲ್ಲಿ ಬರ್ತಾನೆ ಇಲ್ಲ. ಎಲ್ಲರೂ ರಿಟೈರ್ ಆದಾಗ ಎಲ್ಲ ನನ್ನ ಜಯಪ್ರಕಾಶ್ ಒಂಚೂರು ಮಾತಾಡೋ ಬಾರಪ್ಪ ನಿರೂಪಣೆ ಮಾಡು ಅಂತ ಕರೆಯೋರು. ಅವ್ರ ಮುಖದಲ್ಲಿ ಅರ್ಧ ನಾನು ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದು ರಿಟೈರ್ ಆದ್ಮೇಲೆ ನಾನು 20 ವರ್ಷ ಮುಂಚೆ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡಿದ್ದೆ. ನಾನು ಹೇಳ್ತಿದ್ದೀನಿ, ಅರ್ಥ ಆಗ್ತಾ ಇದೆಯಾ? ಸೊ ನೀವು ಆಲೋಚನೆ ಮಾಡೋ ರೀತಿ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೀವು ಯಾವುದೋ ಒಂದು ಸರ್ವಿಸ್ ಮುಗಿಸಿದ್ರಿ ಅಂದ್ರೆ ಯು ಶುಡ್ ವರ್ಕ್. ಯಾರ ಕಣ್ಣಾರೆ ಆಲಿಸ್ಕೊಂಡು ಆಲಿಸ್ಕೊಂಡು ಹೋಗ್ತಾವ್ರ ಇಲ್ವಾ? ಈಗ ಬರ್ಬೇಕಂತ ಇವಾಗ ಹೇಳ್ದ ಒಂದಿಬ್ರು IAS ಆಫೀಸರ್ ಕೆಲಸ ಮಾಡ್ತಾವೆ ಅಂತ DC ಆಗಿದ್ರು. ಅವರೆಲ್ಲ ಸಾಕು, ನಮ್ಮ ಲೈಫ್ ರಿಟೈರ್ಮೆಂಟ್ ಲಾಸ್ಟ್ ಜನ ಜೊತೆಗೆ ಹೋಗ್ಬೇಕು. ಅರ್ಧ ಜನ ಏನು
ಇದೇ ಅದ್ರ ಆಚೆಗೆ ಯೋಚನೆ ಮಾಡಿ ಅಂತ ಈಗ ಅರ್ಥ ಆಯ್ತಾ ನನಗೆ. ಇನ್ನೊಬ್ಬರು ಪ್ರೊಫೆಸರ್ ಎಸ್.ಆರ್. ರೋಹಿಡೇಕರ್ ಅಂತ ಎಜುಕೇಷನ್ ಇದ್ರು, ಎಷ್ಟು ಜನಕ್ಕೆ ಗೊತ್ತು? ಪ್ರೊಫೆಸರ್ ಎಸ್.ಆರ್. ರೋಹಿಡೇಕರ್ ಅಂತ ಅವರ ಮಗ ರೋಹಿಡೇಕರ್ ಇದೇ ಹೊಸಪೇಟೆಯಲ್ಲಿ ಒಂದು ಜೆ.ಸಿ. ಸ್ಕೂಲ್ ಅಂತ ಇದೆ ಗೊತ್ತಾ? ಆ ಜೆ.ಸಿ. ಸ್ಕೂಲ್ ಸ್ನೇಹಲತಾ ರೋಹಿಡೇಕರ್ ಪ್ರಿನ್ಸಿಪಾಲ್ ಆಗಿರ್ತಾರ, ಅವ್ರ ಹಸ್ಬೆಂಡು ಸಂಡೂರು ಮ್ಯಾಗ್ನಿಸಿಟಿಗೆ ಜೆ.ಎಮ್ ಆಗಿದ್ದರು. ಅವರು ನನ್ನ ಗುರು. ಆ ಮೇಡಮ್ ಸ್ನೇಹಲತಾ ರೋಹಿಡೇಕರ್ ನನಗೆ ಹೇಳೋದು ಯಾವಾಗಲೂ ಆಯಮ್ಮನೂ ಹೇಳುತ್ತೆ, 2 ವರ್ಷದಿಂದ ತೀರ್ಕೊಂಡ್ರು. ಜೆ.ಸಿ. ಸ್ಕೂಲ್ ಅಂತ ಇದರಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ ನಾನು ಅಂತ ಹೇಳೋರು. ಇಲ್ಲಿಂದ ಎಲ್ಲ ತೀರ್ಕೊಂಡಾಗ ಬಂದಿದ್ದು ಹೊಸಪೇಟೆ ಅಂತ. ಸೊ ನನಗೆ ಆ ಥರ ಹೊಸಪೇಟೆ ಇಲ್ಲಿ ಕನೆಕ್ಷನ್ ಆಗ್ತಾರೆ. ಅವ್ರು ಟ್ರೈನಿಂಗ್ ಕರ್ಸಿದ್ರು. ಆ ಪ್ರೊಫೆಸರ್ ಈ ರವಿ ರೋಹಿಡೇಕರ್ 2000 ಇಸ್ವಿಯಲ್ಲಿ ತೀರ್ಕೊಂಡ್ಬಿಟ್ರು, ನನ್ನ ಗುರು, ಟ್ರೈನಿಂಗ್ ಗುರು. ಅವ್ರ ಅಪ್ಪ ಮಗ ಸತ್ತ ಮೇಲೆ ಅವ್ರ ಅಪ್ಪನ್ನೇ ಗುರು ಮಾಡ್ಕೊಂಡೆ. ಅವ್ರಿಗೆ 95-96. ಈ ವಿಜಯ ಕರ್ನಾಟಕ ಇದರಲ್ಲೆಲ್ಲ ಶಿಕ್ಷಣದ ಬಗ್ಗೆ ಅವರು ಕಿರುಲೇಖನಗಳನ್ನು ಬರೆಯೋರು ಪ್ರೊಫೆಸರ್ ಎಸ್.ಆರ್. ರೋಹಿಡೇಕರ್, ಶಿಕ್ಷಣದ ಭೀಷ್ಮ. ಓಕೆ, ನಿಮಗೆಲ್ಲ ಅವ್ರ ಜೊತೆ 1 ಅವರ್ ನಾನು ಮಾತಾಡೋದು ವಿಡಿಯೋ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಅದಕ್ಕೆ ನಿಮ್ಗೆ ನನ್ನ ಜೊತೆ ಕನೆಕ್ಷನ್ ಇರೋದಕ್ಕೆ ಇನ್ನೇನು ಪ್ರಾಜೆಕ್ಟಲ್ಲಿ ಸೇರಿಸ್ಬಿಟ್ಟಿದ್ದೀನಿ. ನಾನು ಈ ಒಂದು ವರ್ಕ್ಶಾಪಿಗೆ ಬಿಡಬೇಡಿ, ನನ್ನ ಲೈಫ್ ಟೈಮಲ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಏನೇ ಡೌಟ್ ಇದ್ರು ಯಾವಾಗಾದ್ರೂ ಕೇಳ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಅಂತ ಅಫಿಷಿಯಲ್ ಪ್ರಪೋಸಲಲ್ಲಿ ಚೇರ್ಮನ್ಗೆ ಹೇಳಿ ನಿಮ್ಮ ಕಮಿಷನರ್ ಅಡಿಷನಲ್ ಕಮಿಷನರ್ಗೆ ಹೇಳ್ತೀವಿ. ಅರ್ಥ ಆಗ್ತಾಯಿದೇನಪ್ಪ? ಸೊ ವಿ ಆರ್ ಫ್ರೆಂಡ್ಸ್ ಫಾರ್ ಲೈಫ್. ಹೇಗಿದೆ? ಸಕಾಗಿದೆಯಾ? ವಿ ಆರ್ ಫ್ರೆಂಡ್ಸ್ ಫಾರ್ ಲೈಫ್. ನಾನು ನೀವು ಕೇಳ್ಬೋದು, ನೀವು ನಾನೇ ಕೇಳ್ಬೋದು. ಆಮೇಲೆ ಏನೋ ಹೇಳಿದ್ನಲ್ಲ, ರಿಟೈರ್ ಆದಮೇಲೆ ಬನ್ನಿ, ನಾನು ಹೋಗಿ ಮುಂಚೆ ನನ್ನ ಜಾಸ್ತಿ ನಡೀಬೋದು. ಕೆಲಸ ಮಾತ್ರ ಬಡೀತಾ ಇಲ್ಲ, ಇರೋ ಕೆಲಸ ಫಸ್ಟ್ ಚೆನ್ನಾಗಿ ಮಾಡೋಣ, ಕರೆಕ್ಟಾ? ಬಟ್ ಆದರೆ ಇರೋ ಸಮಯ ಉಳಿದ ಸಮಯ ಚೆನ್ನಾಗಿ ನಿಲ್ಲಿಸ್ಬೋದು ಹೇಳ್ಬೋದು. ಏನೇನೋ ವೇಸ್ಟ್ ಮಾಡ್ತಾ ಇರ್ತೀವಿ ಅದನ್ನು ಬಿಡಬಲ್ಲ. ಓಕೆ, ಸೊ ಅಂಥವ್ರನ್ನ ನೋಡಿ ನಾನು ಹೀಗಿದ್ದೀನಪ್ಪ. ಚೆನ್ನಾಗಿದೆಯಾ? ಉತ್ತರ ಸರಿ ಇಲ್ಲ? ಗುಡ್. ಎಸ್, ಇನ್ನೇನು ಅನಿಸ್ತು ಸರ್? 17 ವರ್ಷದ ತರಬೇತಿ, ಭಾಳ ತರಬೇತಿ ತಗೊಂಡೆ ಸರ್. ಇದು ವಿಶೇಷ ತರಬೇತಿ ಅನಿಸುತ್ತೆ ಸರ್. ನನ್ನ ಮನಸ್ಸು ಸುಮಾರು 3 ತಾಸು ನನ್ನ ಮನಸ್ಸು ಎಲ್ಲಿ ಹೋಗಿದ್ದಕ್ಕೆ ಕಂಟ್ರೋಲ್ ಮಾಡಿ ನಿಮ್ಮನ್ನೇ ಅಬ್ಸರ್ವ್ ಮಾಡಿ, ನಿಮ್ಮ ಆಕ್ಟಿವಿಟಿ, ನಿಮ್ಮ ವಾಯ್ಸ್, ಧ್ವನಿ ಎಲ್ಲವೂ ಅಬ್ಸರ್ವ್ ಮಾಡಿ ಸರ್. ಯಾಕಂದ್ರೆ ಎಷ್ಟೋ ತರಬೇತಿಗಳನ್ನು ನೋಡ್ಕೊಂಡಾಗ ತಕ್ಷಣ ಒಬ್ಬರು ಗಂಟೆ ಮಾಡ್ಕೊಂಡೆ ಆ ಕಡೆ ಹೋಗಿ ಹೋಗೋದು. ನಾವು ಕಂಟ್ರೋಲ್ ಮಾಡ್ಕೊಂಡು 3 ತಾಸು ನನ್ನ ಮನಸ್ಸು ಎಲ್ಲಿ ಹೋಗಿದ್ದಕ್ಕೆ ನಿನ್ನೆ ನೋಡಿ ಅಬ್ಸರ್ವ್ ಮಾಡಿ ನಿನ್ನೆ ವಿಚಾರ ಮಾಡ್ತಾರೆ ಸರ್. ಇದು ತರಬೇತಿ ವಿಶೇಷವಾಗಿದೆ ಸರ್. ನೋಡ್ತಾ ಇರ್ತೀನಲ್ಲ ಸರ್, ಖಂಡಿತ ಸರ್, ನೋಡ್ತಾ ಇರ್ತೀನಿ ಈಗ ಸರ್ ವಿಶೇಷವಾಗಿ. ಗುಡ್.